ನಮಸ್ತೆ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸುವ ಅಡುಗೆ ಅವರೆಕಾಳು ಅಕ್ಕಿ ರೊಟ್ಟಿ. ಅವರೆಕಾಳು ಅಕ್ಕಿ ರೊಟ್ಟಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಮೊದಲನೇದಾಗಿ 1 ಕಪ್ ಅವರೆಕಾಳು, 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಸಣ್ಣಗೆ ಕತ್ತರಿಸಿದ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, 1 ಟೀ ಸ್ಪೂನ್ ಉಪ್ಪು, 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ತೆಗೆದುಕೊಳ್ಳಿ. ಅವರೆಕಾಳು ಅಕ್ಕಿ ರೊಟ್ಟಿ ಮಾಡುವ ವಿಧಾನ: ಮೊದಲಿಗೆ ಒಂದು ಪಾತ್ರೆಯಲ್ಲಿ 1 ಕಪ್ ಅಕ್ಕಿ ಹಿಟ್ಟನ್ನು ಹಾಕಿ, ಬೇಯಿಸಿರುವಂಥ ಅವರೆಕಾಳನ್ನು ಹಾಕಿ, 1 ಕಪ್ ಸಣ್ಣ ಕತ್ತರಿಸಿದ ಈರುಳ್ಳಿಯನ್ನು ಹಾಕಿ, ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ, 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ, ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ರೊಟ್ಟಿ ತಟ್ಟಲು ಹದ ಬರುವವರೆಗೆ ಹಿಟ್ಟನ್ನು ನಾದಿಕೊಳ್ಳಿ. ಒಂದು ತವಾಗೆ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, ತವಾದ ತುಂಬ ಎಣ್ಣೆಯನ್ನು ಸವರಿ. ಈಗ ಅಕ್ಕಿ ಹಿಟ್ಟನ್ನು ಒಂದು ಉಂಡೆ ಗಾತ್ರದಷ್ಟು ತೆಗೆದುಕೊಂಡು ಮೀಡಿಯಂ ಸೈಜ್ನಲ್ಲಿ ರೊಟ್ಟಿಯನ್ನು ತಟ್ಟಿ. ಇದು ಅವರೆಕಾಳು ಇರುವುದರಿಂದ ಸ್ವಲ್ಪ ದಪ್ಪಗಾಗುತ್ತೆ. ಪ್ಲೇನ್ ಅಕ್ಕಿ ರೊಟ್ಟಿ ಮಾಡುವಾಗ ಎಷ್ಟು ತೆಳ್ಳಗಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು. ಅವರೆಕಾಳು ಇರೋದರಿಂದ ನಮಗೆ ಸ್ವಲ್ಪ ದಪ್ಪಗಾಗುತ್ತೆ. ಈ ರೀತಿ ತಟ್ಟಿ ಗ್ಯಾಸನ್ನು ಆನ್ ಮಾಡಿ. 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಸ್ವಲ್ಪ ಕೆಂಪಗಾಗುವವರೆಗೆ ಬೇಯಿಸಿಕೊಳ್ಳಿ. ಎರಡೂ ಬದಿ ಚೆನ್ನಾಗಿ ಬೇಯಿಸಿಕೊಂಡರೆ ಗರಿಗರಿಯಾಗಿರುವಂಥ ಅವರೆಕಾಳು ಅಕ್ಕಿ ರೊಟ್ಟಿ ಸವಿಯಲು ರೆಡಿ. ಅವರೆಕಾಳು ಅಕ್ಕಿ ರೊಟ್ಟಿ ಮಾಡೋ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.